ಅಧ್ಯಕ್ಷೆ, ಏನು ಇವತ್ತು ಬೃಹತ್ತಾದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀರಾ. ಸೊ ಈ ಪ್ರತಿಭಟನೆ ಹಮ್ಮಿಕೊಳ್ಳೋದ್ರಿಂದ ನಿಮ್ಗೆ ಕೇಂದ್ರದಿಂದ ಬರುವಂತ ಪಾಲ್ ಬರುತ್ತೆ ಅನ್ಸುತ್ತೋ? ಯಾವ ಕಾರಣಕ್ಕಾಗಿ, ಮುಖ್ಯ ಉದ್ದೇಶ ಏನು ಅಂತ? ಈಗ ಚುನಾವಣಾ ತಂತ್ರನೋ ಅಥವಾ ನಿಮ್ಮ ಕೈಲಿ ನಿಮ್ಮ ಕೆಲಸಗಳನ್ನ ಮರೆಮಾಚಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಿರೋದು ಏನು ಅಂತ? ಕೇಂದ್ರ ಸರ್ಕಾರ 1,87,000 ಕೋಟಿ ಹಣ, ತೆರಿಗೆ ಹಣವನ್ನ ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಆ ತೆರಿಗೆ ಹಣವನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ MLAಗಳು, MP ಗಳು ದಿಲ್ಲಿಗೆ ಬಂದು ಕೇಂದ್ರ ಸರ್ಕಾರ ಏನು ಮಲ್ಕೊಂಡಿದೆ, ಮಲ್ತಾಯಿ ಧೋರಣೆಯನ್ನು ತೋರಿಸಿದೆ ಕರ್ನಾಟಕ ರಾಜ್ಯಕ್ಕೆ, ಅದನ್ನು ಇವತ್ತು ಸರ್ಕಾರವನ್ನು ಎಚ್ಚೆತ್ಸೋದಕ್ಕೆ ಬಂದಿದ್ದೀವಿ, ಕೇಳಲಿಕ್ಕೆ ಬಂದಿದ್ದೀವಿ. ಅಲ್ಲಿ BJP MLAಗಳು ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, BJP MPಗಳು, ಮಾನ ಮರ್ಯಾದೆ ಏನಾರ ಇತ್ತು ಅಂದರೆ ನಿಮಗೆ, ನೀವು ಬಂದು ಇದು ಜೊತೆಲಿ ಸೇರಿಕೊಂಡು ಧ್ವನಿ ಎತ್ತಿ ಇವ್ರದೇ ಸರ್ಕಾರ ಇರೋದು BJPದಲ್ಲಿ ಕೇಳ್ಬಿಟ್ಟು ಕೊಡಿಸ್ಬೇಕಾಗಿತ್ತು. ಇವ್ರು ಕೇಳೋದಕ್ಕೆ ಇವ್ರಿಗೆ ದಮ್ಮಿಲ್ಲ. 25 ದಂಡಪಿಂಡ MPಗಳು ಅವ್ರ ಮುಂದೆ ಹೋಗಿ ಮಾತಾಡೋಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ನರೆ ಬಂದಾಗ ಅನ್ಯಾಯ ಆಯಿತು, ಬರ ಬಂದಾಗ ಅನ್ಯಾಯ ಆಯಿತು. ಈಗ ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ಬಿಹಾರ್ಗೆ ಎಷ್ಟು ಕೊಡ್ತಿದ್ದಾರೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಿದ್ದಾರೆ, ನಮಗೆ ಅವ್ರು ಎಷ್ಟಾರ ಕೊಡಿ, ನಮಗೇನು ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರೋ ನನ್ನ ತೆರಿಗೆ ನನ್ನ ಹಾಕು, ನಮಗೆ ಕೊಡಬೇಕಾಗಿರೋ ಹಣವನ್ನು ಯಾಕೆ ಕೊಡ್ತಾ ಇಲ್ಲ? ಆ ವಿಚಾರವಾಗಿ ಇವತ್ತು ಕರ್ನಾಟಕದ ಸರ್ಕಾರ, ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಇಲ್ಲಿ ಬಂದು ಡೆಲ್ಲಿಯಲ್ಲಿ ಇವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಏನಾರ ಇವರು ಇದನ್ನು ಸರಿಯಾದ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸಿಲ್ಲ ಅಂದರೆ ಜನಗಳಿಗೇನು ಸುಳ್ಳು ಹೇಳ್ತಾವ್ರಲ್ಲ, ಆ ಜನಗಳಿಗೆ ಗಮನಕ್ಕೆ ತತ್ತೀವಿ. ನರೇಂದ್ರ ಮೋದಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ, ಎಷ್ಟು ವಿಚಾರಗಳಲ್ಲಿ ಇದು ಮಾಡಿದ್ದಾರೆ, ಗ್ಯಾರಂಟಿ ಅದು ಇದು ಅಂತ ಹೇಳಿ ಇವರು ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಅವೆಲ್ಲ ಬಿಟ್ಬಿಡಿ. ಅದನ್ನೆಲ್ಲ ಬಿಟ್ಟು ತೆರಿಗೆ ಹಣ ಕೊಡ್ಸೋದಕ್ಕೆ ನೀವು ಬನ್ನಿ. ಇಲ್ಲ, ಇವರು 5 ವರ್ಷದಲ್ಲಿ ಇವ್ರು ಏನು ಮಾಡಿದ್ದಾರೆ ಅದನ್ನು ಕೊಡಲಿ. ಇವರು MPಗಳು MLAಗಳು ಕರ್ನಾಟಕಕ್ಕೆ ಎಷ್ಟು ಹಣ ತಂದಿದ್ದಾರೆ ಯಾವುದೋ ಲಿಸ್ಟ್ ಇಟ್ಕೊಂಡು ಹೇಳೋದಲ್ಲ, ಫ್ಯಾಕ್ಟ್ ಜೊತೆ ಬನ್ನಿ. BJP ಅಂದರೆ ಸುಳ್ಳು ಬಿಟ್ಬಿಡಿ. ಈಗ 500 ಸುಳ್ಳು ಹೇಳಿ 500 ಸುಳ್ಳು ಮುಚ್ಚಕ್ಕೆ 50,000 ಸುಳ್ಳು ಹೇಳ್ತಾ ಇದ್ದೀರಾ. ಜನ ಏನು ಸುಮ್ಮನೆ ಕೂತಿಲ್ಲ, ಅದಕ್ಕೆ ಇವ್ರಿಗೆ ಸರಿಯಾದ ಬುದ್ಧಿಯನ್ನು ಕಳಿಸೋರೆ, ಮತ್ತೆ ಕಳಿಸೋ ಅಂಥ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.